ಏನಮ್ಮ ಇದೆಲ್ಲ? ಅವತ್ತು ವಿಜಯದಶಮಿ ಉತ್ಸವದಲ್ಲಿ ಒಂದು ಹೆಣ್ಣನ್ನು ಬಲಿ ತಗೊಂಡೆ. ಇವತ್ತು ನಿನ್ನಂತೆ ಬಂದು ಒಂದು ಹೊಸ ಕೂಸಿನ ಪ್ರಾಣಿಯಾಗಿ ಕೊಂಡೆ. ಯಾಕೆ ಯಾಕೆಲ್ಲ ನಾವೇನು ಮಾತಾಡಿದ್ದೀವಿ? 7 ತಲೆಮಾರುಗಳಿಂದ ನಿನ್ನ ಕೂರಿಸ್ಕೊಂಡು ಬಂದದಕ್ಕೆ ಏನು ನಾನು ತೋರಿಸಿದ್ದೆ? ಹೇಳು ಹೇಳಮ್ಮ, ಮಾತಾಡು ಮಾತಾಡುವ, ಏನು ಮಾತಾಡು? ಈ ಊರಿಗೆ ಸಾಕಳಿಗಳು ಕೊರಚಿ ನಾನು ಅಲ್ಲ ನಾನು ಹೇಳ್ತಾ ಇದ್ದೀನಿ. ಯಾರ ಸ್ವಾಮಿ ಅದ್ಯಾವಿನ ಕಾಟಲ್ ಕೋಪ ಮಾತಾಡಿದ್ದೀರಿ? ಏನಮ್ಮ ದೇವರು? ಇವ್ರು ಯಾವ ದೇವರು? ಒಂದು ಸಣ್ಣ ಮಗು ಕಾಪಾಡ ಇದ್ದಾರೆ. ಇವ್ರು ಎಂಥ ದೇವರು? ಇವ್ರು ಯಾಕಮ್ಮ 3 ಹೊತ್ತು ಪೂಜೆ ಮಾಡಬೇಕು? ಇವ್ರು ಯಾಕಮ್ಮ ಹಾಲಾಭಿಷೇಕ ಮಾಡಬೇಕು? ಇವ್ರು ಯಾಕಮ್ಮ ಪಂಚಾಮೃತ ಅಭಿಷೇಕ ಮಾಡಬೇಕು? ಇವ್ರು ಯಾಕಮ್ಮ ಆರತಿ ಮಾಡಬೇಕು? ಹೇಳಮ್ಮ. ಸ್ವಾಮಿ ನಾನು ಹೇಳ್ತೀನಿ, ಪಾಪ ಮಾಡಬೇಡಿ. ಮನುಷ್ಯರಿಗೆ ಯಾರು ಹಾಲಾಭಿಷೇಕ ಮಾಡೋದು ತಾನು ಮಾಡಿದ ಪಾಪನ ದೇಹದಲ್ಲಿರೋ ಪಂಚೇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡಿದ್ದ ಮನುಷ್ಯ ಆ ದ್ಯಾವರಿಗೆ ಪಂಚಾಮೃತ ಅಭಿಷೇಕ ಮಾಡಿದ್ರು. ಕತ್ತಲಾಗಿರೋ ಮನುಷ್ಯ ಬೆಳಕು ಬರ್ಬೇಕು ಅಂತ ಆಸೆಪಟ್ಟು ಆ ದ್ಯಾವರಿಗೆ ಆರತಿ ಬೆಳತಾಂದ್ರ 3 ಹೊತ್ತು ಪೂಜೆ ಅಂತಲ್ಲ ಸ್ವಾಮಿ. ಅದು ದ್ಯಾವರಂದ್ರ ಮನಸ್ಸಿಗೆ 3 ಹೊತ್ತು ಊಟ ಸಿಗ್ಲಿ ಅಂತ ಆ ದ್ಯಾವರಿಗೆ ಗಟ್ಟಿ ಮಾಡಕ್ರ. ಈ ನೋಡು ಸಾಕು, ಇದು ನಾ ದ್ಯಾವಿನ ಹೇಳುದು. ಮನುಷ್ಯ ಎಲ್ಲ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡು ಕೆಬ್ಬಲ್ ಮಾತ್ರ ದ್ಯಾವ ಮ್ಯಾಗ ಓದಿಸ್ತಾನಲ್ಲ. ಯೋಗಿ ಇದು ಯಾವ ನ್ಯಾಯ ಅಂದ್ರ? ಅಲ್ಲ ಸ್ವಾಮಿ, ಒಳ್ಳೇದಾದ್ರೆ ಅದು ಯಾವಿಂದ ಆಯ್ತು ಅಂತೀರ. ಅದೇ ಕೆಟ್ಟದಾದ್ರೆ ಯಾರು ದ್ಯಾವನ್ ಬೈದ್ರಿ? ಮನಸ್ಸಿಗೆ ಪೂರ್ವ ಜನ್ಮದ ಕರ್ಮಫಲ ಅಂತ ಒಂದನೆ ಅದ್ರ ಮಾತಾಡ್ತಿರಲ್ಲ ಸ್ವಾಮಿ. ಏನಮ್ಮ ಕರ್ಮಫಲ? ಯಾವುದಮ್ಮ ಕರ್ಮಫಲ? ಕರ್ಮಫಲನ ಬದಲಾಯಿಸೋಳೆ ನಿಜವಾದ ದೇವತೆ. ಅದನ್ನು ಬದಲಾಯಿಸೋಕೆ ಮೇಲೆ ಇವಳೆಂತ ದೇವತೆ? ಇಂಥ ದೇವತೆ ಬೇಕಾಗಿಲ್ಲ, ನಂಗೆ ಬೇಕಾಗಿಲ್ಲ. ಇಂಥ ದೇವತೆ, ಇಂಥ ದೇವತೆ ಬೇಕಾಗಿಲ್ಲ. ನಾನು ಯಾರು ಅಂತ ತಿಳ್ಕೊಂಡಿದ್ಯಾ? ಅಸುರ ಶಕ್ತಿಯುಳ್ಳ ಕಾಟೇರಿ, ರಕ್ತ ಕಾಟೇರಿ. ನಾನು ಹೆಜ್ಜೆ ಇಟ್ಟರೆ ಈ ಭೂಮಂಡಲವೇ ಕರಗಡ ಅಂತ ನಡುತ್ತೆ. ನಾನು ದೃಷ್ಟಿ ಇಟ್ಟರೆ ವ್ಯಕ್ತಿ ಬಳಸುವಂತೆ. ನಿನ್ನಿಂದ ನನ್ನ ಏನು ಮಾಡಕ್ಕಾಗಲ್ಲ. ನಿನ್ನ ಕಣ್ಣು ಮುಂದೆನೆ ಈ ದೇವಿಪುರ ಮಣ್ಣು ಪಾಲಾಗುತ್ತೆ. ನೋಡ್ತಾ ಇದ್ದೆ ನನ್ನ ವಿಶ್ವರೂಪ ನೋಡು.
ಅದು ಮತ್ತೆ ಅವತಾರ